ನೋಡಿ ಸೌಂಡ್ ಬರ್ತದೆ ನೋಡಿ, ಗರಿ ಗರಿಯಾಗಿ ಸಿಂಪಲ್ಲಾಗಿ ನಾನು ಇವತ್ತು ಮಾಡಿರುವಂಥ ಜಿಲೇಬಿ. ಫ್ರೆಂಡ್ಸ್, ನಾನುಂಟಲ್ಲ ಇವತ್ತೊಂದು ಜಿಲೇಬಿ ಮಾಡುವ ಅಂತೇಳಿ ಹೊರಟಿದ್ದೇನೆ. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಜಿಲೇಬಿ ಮಾಡ್ಕೋಬಹುದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತಿನ ಜಿಲೇಬಿ ಮಾಡಲಿಕ್ಕೆ ಉಂಟಲ್ಲ, ಏನು ತುಂಬ ಸಾಮಗ್ರಿ ಬೇಕಾಗಿಲ್ಲ. ಖಾಲಿ ಒಂದು 3 ಸಾಮಗ್ರಿಯನ್ನು ಉಪಯೋಗಿಸಿಕೊಂಡು ನಾನಿವತ್ತು ಒಳ್ಳೆ ಜಿಲೇಬಿ ಮಾಡಿ ತೋರಿಸ್ತೇನೆ. ಮೊದಲಿಗೆ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಒಂದು ದೊಡ್ಡ ಲೋಟದಲ್ಲಿ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಆ ದೊಡ್ಡ ಲೋಟಕ್ಕೆ 1/4 ಲೋಟ ಆಗುವಷ್ಟು ಈ ಕಾರ್ನ್ ಹಿಟ್ಟನ್ನು ತಗೊಳ್ಳುವ. ಕಾರ್ನ್ ಹಿಟ್ಟು ಹಾಕೊಳ್ಳೋದ್ರಿಂದ ನಮ್ಮ ಜಿಲೇಬಿ ಸ್ವಲ್ಪ ಗರಿ ಗರಿಯಾಗಿ ಬರ್ತದೆ. ಕಾರ್ನ್ ಪೌಡರ್ ಅಥವಾ ಜೋಳದ ಪೌಡರ್ ಅಂತ ಹೇಳ್ತೇವೆ ನಾವು. ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ಹುಳಿ ಮಜ್ಜಿಗೆಯನ್ನು ಹಾಕೊಳ್ಳುವ. ತುಂಬ ಮಜ್ಜಿಗೆ ಬೇಡ, ಫುಲ್ ಮಜ್ಜಿಗೆಯಲ್ಲೇ ಕಲಸಲಿಕ್ಕಿಲ್ಲ. ಸ್ವಲ್ಪ ಹುಳಿ ಮಜ್ಜಿಗೆ ತಗೊಂಡ್ರೆ ಒಳ್ಳೆಯದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಇಷ್ಟು ಮಾಡುವಷ್ಟು ಮಜ್ಜಿಗೆ ಬೆರೆಸಿದರೆ ಆಯಿತು. ಇನ್ನು ಉಳಿದೆಲ್ಲ ನಾವು ನೀರನ್ನು ಸೇರಿಸುವ. ಒಟ್ಟಿನಲ್ಲಿ ಈ ಹಿಟ್ಟುಂಟಲ್ಲ, ದೋಸೆ ಹಿಟ್ಟಿನ ಹದಕ್ಕೆ ರೆಡಿಯಾಗಬೇಕು. ನೀರನ್ನು ನೋಡಿಕೊಂಡು ಸೇರಿಸಿದರೆ ಆಯಿತು. ನೋಡಿ, ಕೈಯಲ್ಲೇ ಈ ಥರ ಫುಲ್ ಅದರ ಗಂಟನ್ನು ಬಿಡಿಸುವ. ನೋಡಿ, ಜಿಲೇಬಿ ಹಿಟ್ಟು ರೆಡಿ ಆಯಿತು. ಈ ಹದ ಸರಿ ಉಂಟು ನೋಡಿ. ಇನ್ನೂ ನೀರಾಗೋದು ಬೇಡ, ದೋಸೆ ಹಿಟ್ಟಿನ ಹದದಲ್ಲಿ ಬಂದರೆ ಸಾಕು. ಇನ್ನಿದನ್ನು ಒಂದು 6 ರಿಂದ 8 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಇದು ಒಳ್ಳೆ ಹುಳಿ ಬರಬೇಕು. ಹುಳಿ ಬಂದರೆ ಈ ಜಿಲೇಬಿ ಎಣ್ಣೆಗೆ ಹಾಕಿದಂದರೆ ಬಿಡುವುದಿಲ್ಲ, ಚೆನ್ನಾಗಿ ಬರ್ತದೆ. ಹಾಗೇನು ಕ್ರಿಸ್ಪಿಯಾಗಿ ಕೂಡ ಬರ್ತದೆ. ಇನ್ನೆಂತ ಅಂತ ಹೇಳಿದರೆ, ನಾವು ಜಿಲೇಬಿ ಉಂಟಲ್ಲ, ಸಕ್ಕರೆ ಪಾಕವನ್ನು ರೆಡಿ ಮಾಡಿಕೊಳ್ಳುವ. ಸಕ್ಕರೆ ಪಾಕ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ನೋಡಿ, ಒಂದು ಬಾಣಲೆಗೆ ಹಾಕೊಳ್ಳುವ. ಸಕ್ಕರೆ ಮುಳುಗುವಷ್ಟು ನೀರನ್ನೇ ಹಾಕಿದರೆ ಸಾಕು, ತುಂಬ ನೀರು ಬೇಡ. ಸಕ್ಕರೆ ಪಾಕ ಉಂಟಲ್ಲ, ತುಂಬ ಏರು ಪಾಕ ಬೇಕಾಗಿಲ್ಲ, ಒಂದೆಳೆ ಪಾಕ ಬಂದರೆ ಸಾಕು. ಸಕ್ಕರೆ ಸ್ವಲ್ಪ ನೀರಾಗಲಿ. ಜಿಲೇಬಿ ಅಂತ ಹೇಳಿದರೆ ಉಂಟಲ್ಲ, ಎಲ್ರಿಗೆ ಒಂದು ತಲೆಗೆ ಬರೋದು ಜಿಲೇಬಿ ಅಂತ ಹೇಳಿದರೆ ದೊಡ್ಡ ರೆಸಿಪಿ, ಕಷ್ಟದ ರೆಸಿಪಿ ಅಂತ ಹೇಳಿ. ನಾನು ಇವತ್ತುಂಟಲ್ಲ ನಿಮಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತೇನೆ. ಎಲ್ರಿಗೂ ಮಾಡ್ಕೋಬೋದು ಮನೆಯಲ್ಲೇ, ತುಂಬ ಸಿಂಪಲ್ ಇದೆ. ಆದರೆ ಮಾಡುವ ಪ್ರೊಸೀಜರ್ ಮಾತ್ರ ಕರೆಕ್ಟಾಗಿ ಮಾಡಬೇಕು, ಆವಾಗ ಪರ್ಫೆಕ್ಟ್ ಆದ ಜಿಲೇಬಿ ರೆಡಿ ಆಗ್ತದೆ ನಮಗೆ. ನಾನು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಉಂಟಲ್ಲ, ತುಂಬ ಕಷ್ಟ ಅಂತ ಹೇಳಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂತರ ಅದು ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿದೆ ನಾನು. ನನಗೆ ಅನ್ನಿಸ್ತು ಮತ್ತೆ, ಇಷ್ಟು ಸಿಂಪಲ್ ಇದೆಯಾ ಅಂತ ಹೇಳಿ. ನಾನು ಇದಕ್ಕೆ ಯಾವುದೇ ಫುಡ್ ಕಲರೆಲ್ಲ ಹಾಕಲಿಲ್ಲ, ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೇನೆ. ನೋಡಿ, ಪಾಕ ರೆಡಿ ಆಯಿತು. ಇಷ್ಟಾದರೆ ಸಾಕು. ಒಂದೆಳೆ ಪಾಕ ಬಂತು ನೋಡಿ, ಇಷ್ಟಾದರೆ ಸಾಕು. ಒಂದು ಚಿಕ್ಕ ನಿಂಬೆ ಹಣ್ಣನ್ನು ತಗೊಂಡಿದ್ದೇನೆ. ಸಕ್ಕರೆ ಪಾಕಕ್ಕೆ ನಿಂಬೆ ಹುಳಿ ಹಿಂಡಲಿಕ್ಕೆ ಉಂಟು. ಸ್ವಲ್ಪ ಹುಳಿ ಅಂಶ ಇರಬೇಕು ನಮ್ಮ ಸಕ್ಕರೆ ಪಾಕದಲ್ಲಿ. ಒಂದು ತಟ್ಟೆಗೆ ಹಿಂಡುವ. ಒಂದು ಚಿಕ್ಕ ಲಿಂಬೆ ಹಣ್ಣು ಬೇಕಾಗ್ತದೆ. ಯಾಕಂತ ಹೇಳಿದರೆ ಒಂದು ಲಿಂಬೆ ಹಣ್ಣಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ರಸ ಮಾತ್ರ ಸಿಗ್ತದೆ ನೋಡಿ. ಅಷ್ಟಾದರೂ ಬೇಕು ನಮ್ಮ ಸಕ್ಕರೆ ಪಾಕಕ್ಕೆ. ನೋಡಿ, ಪಾಕ ಸ್ವಲ್ಪ ತಣ್ಣಗೆ ಆಗಿದೆ. ಇವಾಗ ನಾವು ಲಿಂಬೆ ರಸವನ್ನು ಹಾಕೊಳ್ಳುವ. ನೋಡಿ, ಇದು ಪ್ಯೂರ್ ಜೇನುತುಪ್ಪ. ನಮ್ಮ ಮನೆ ಹತ್ತಿರ ಒಂದು ದೊಡ್ಡ ಜೇನುಗೂಡು ಕಟ್ಟಿತ್ತು. ಆ ಜೇನುಗೂಡನ್ನು ಜನ ತರಿಸಿ ಅದನ್ನು ತೆಗೆಸಿ ಈ ಡಬ್ಬದಲ್ಲಿ ಹಾಕಿ ಪ್ರಿಸರ್ವ್ ಮಾಡಿರೋದು. ನೋಡಿ ಹೇಗೆ ಕಲರ್ ಉಂಟು ನೋಡಿ, ನ್ಯಾಚುರಲ್ ಆದ ಕಲರ್ ಇದ್ದು ಒಳ್ಳೆ ಜೇನುತುಪ್ಪ. ಇದಕ್ಕೆ ನಾನು ಸ್ವಲ್ಪ ಹಾಕ್ಕೊಳ್ತೇನೆ, ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೇನೆ. ನಮ್ಮ ಜಿಲೇಬಿ ಆವಾಗ ಒಳ್ಳೆ ಕಲರ್ ಬರ್ತದೆ. ಮತ್ತು ಜೇನುತುಪ್ಪದ ಪರಿಮಳನೇ ಬೇರೆ. ನಾವು ಸಕ್ಕರೆ ಪಾಕಕ್ಕೆ ಹಾಕೋದ್ರಿಂದ ಆ ಜೇನುತುಪ್ಪದ ಪರಿಮಳ ಕೂಡ ಬಿಡ್ತದೆ. ನಾವು ಈ ಜೇನುತುಪ್ಪವನ್ನು ಡಬ್ಬದಲ್ಲಿ ಹಾಕಿ 1 ವರ್ಷ ಜಾಸ್ತಿ ಆಯಿತು. ಏನು ಹಾಳಾಗೋದಿಲ್ಲ. ನಾವು ಡೈರೆಕ್ಟ್ ತೆಗೆದು ಈ ಡಬ್ಬದಲ್ಲಿ ಹಾಕಿರೋದು ನೋಡಿ. ಒಳ್ಳೆ ಇದು ಮುಚ್ಚಳ ಎಲ್ಲ ಹಾಕಿ ಇಟ್ಟರೆ ಏನು ಹಾಳಾಗೋದಿಲ್ಲ. ಪಾಕ ಫುಲ್ ತಣ್ಣಗೆ ಆದ ನಂತರ ಜೇನುತುಪ್ಪವನ್ನು ಸೇರಿಸಬೇಕು. ಹಾಗೆ ನಿಂಬೆ ರಸ ಕೂಡ ಲಾಸ್ಟಿಗೆ ನಾವು ಸೇರಿಸುವಂಥದ್ದು. ನೋಡಿ, ಕಲರ್ ಬಂತು ನೋಡಿ, ಒಳ್ಳೆ ಕಲರ್ ಆಯಿತು ನೋಡಿ. ಒಳ್ಳೆ ಹುಳಿ ಬಂದಿದೆ ಹಿಟ್ಟು ನೋಡಿ. ನಿಮಗೆ ಕಾಣ್ತಾ ಇರ್ಬೋದು ಈ ಥರ ಮಾಡಬೇಕಾದ್ರೆ ಹೇಗೆ ಆಗಿದೆ ಅಂತ ಹೇಳಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ನಮ್ಮ ಜಿಲೇಬಿ ಮಾಡುವ ಹಿಟ್ಟು ಈ ಥರ ರೆಡಿ ಆಗಬೇಕು. ಜಿಲೇಬಿ ಮಾಡಲಿಕ್ಕೆ ಬೇಕಾಗಿ ನಾನು ಸೆಟ್ಟಿಂಗ್ ಎಲ್ಲ ರೆಡಿ ಮಾಡಿ ಆಯಿತು. ಎಣ್ಣೆ ಇಟ್ಟಿದ್ದೇನೆ, ಹಾಗೆಯೇ ಹಿಟ್ಟು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಪಾಕ ಕೂಡ ನಾನು ಸೈಡಲ್ಲಿ ಇಟ್ಕೊಂಡಿದ್ದೇನೆ, ನಾವು ಮಾಡಿದಂಥ ಸಕ್ಕರೆ ಪಾಕ. ಎಣ್ಣೆ ಹೇಗೆ ಇಡೋದು ಅಂತ ಹೇಳಿದರೆ, ದೊಡ್ಡ ಬಾಣಲೆಯಲ್ಲೆಲ್ಲ ಇಡಲಿಕ್ಕಿಲ್ಲ. ನಮಗೆ ಅಗಾಲ ತಳದ ಬಾಣಲೆ ಇರಬೇಕು. ಇಲ್ಲದಿದ್ದರೆ ಈ ಥರ ಪಾನ್ ಇದ್ದರೆ ಕೂಡ ಸಾಕಾಗ್ತದೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟರೆ ಆಯಿತು. ನಮ್ಮ ಜಿಲೇಬಿ ಇದರೊಳಗೆ ಮುಳುಗುವಷ್ಟು ಇಟ್ಟರೆ ಸಾಕು, ತುಂಬ ಎಣ್ಣೆ ಇಡೋದು ಬೇಡ. ನಮ್ಮನೆಲ್ಲ ಒಂದು ಕಾಫಿ ಪೌಡರ್ ಇದ್ದೊಂದು ಪ್ಯಾಕೆಟ್ ಇತ್ತು. ಅದು ಕಾಫಿ ಪೌಡರ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಅದನ್ನೇ ನಾನೀಗ ಯೂಸ್ ಮಾಡ್ತಾಯಿದ್ದೇನೆ.
1ರಿಂದ 1.5 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕೊಳ್ಳುವ. ನೋಡಿ ಕೋನ್ ಶೇಪಲ್ಲಿ ಟೈಟಾಗಿ ಹಿಡ್ಕೋಬೇಕು. ಇನ್ನಿದನ್ನು ಕೆಳಗಡೆ ತುದಿ ಉಂಟಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನೋಡಿ ಕೆಳಗಡೆ ಬರ್ತಾ ಉಂಟು, ನಿಮಗೆ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಈ ಥರ 2 ಬಿಟ್ಟು ಕಾಯಿಸ್ಬೋದು. ನಿಮ್ಮ ಬಾಣಲೆಲ್ಲ ಮತ್ತು ಅಗಾಲ ಇದ್ದರೆ 3 ಅಥವಾ 4 ಬಿಟ್ಟು ಕೂಡ ಜಿಲೇಬಿ ಕಾಯಿಸ್ಬೋದು. ನೋಡಿ ಎರಡೂ ಕಡೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಕಾಯಿಸಬೇಕು. ನೋಡಿ ಇದಾಗಿದೆ. ಈ ಥರ ಕಲರ್ ಎಲ್ಲ ಬರಬೇಕು. ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ನೋಡಿ ಇದನ್ನು ತೆಗೆಯುವ. ನೋಡಿ ಆವಾಗಿನ ಸಕ್ಕರೆ ಪಾಕಕ್ಕೆ ಇವಾಗ ಒಂದೊಂದೇ ನಾವು ಕಾಯಿಸಿಟ್ಟಂತಹ ಜಿಲೇಬಿಯನ್ನು ಹಾಕುವ. ಒಂದು 2ರಿಂದ 3 ನಿಮಿಷ ಈ ಸಕ್ಕರೆ ಪಾಕದಲ್ಲಿ ಅದ್ದಿ ನಾವು ತೆಗೆದರೆ ಆಯಿತು. ಅದಂದರೆ ಕೈಯಲ್ಲಿ ಒತ್ತಿ ಇಡೋದಲ್ಲ, ಅದು ಹಾಗೆ ಸಕ್ಕರೆ ಪಾಕವನ್ನು ಹೇಳ್ಕೊಳ್ತದೆ. ನಂತರ ಒಂದು ಟ್ರೇಗೆ ಹಾಕುವ. ನೋಡಿ ಸೌಂಡ್ ಬರ್ತದೆ. ನೋಡಿ ಒಳ್ಳೆ ಸೌಂಡ್ ಬರ್ತದೆ. ಗರಿ ಗರಿಯಾಗಿ ಸಿಂಪಲ್ ಆಗಿ ನಾನು ಇವತ್ತು ಮಾಡಿರುವಂತಹ ಜಿಲೇಬಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗರಿ ಗರಿಯಾದ ಜಿಲೇಬಿಯನ್ನು ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಈ ರೆಸಿಪಿಯನ್ನು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.